ಬಾಗಲಕೋಟೆ ನಗರದಲ್ಲಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಅಂಗವಾಗಿ ನಡೆದ ಮೆರವಣಿಗೆ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿ ಪರಿಣಾಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಸಿದ್ಧಾರ್ಥ್ ಗೋಯರ್ ಅವರ ಕುತ್ತಿಗೆ ಭಾಗಕ್ಕೆ ಕಲ್ಲು ಬಿದ್ದಿದೆ. ಇದರ ಪರಿಣಾಮ ಎಸ್ಪಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದು, ಮೆರವಣಿಗೆಯು ಹಳೆ ಬಾಗಲಕೋಟೆಯ ಪಂಕಾ ಮಸೀದಿ ಬಳಿ ಸಾಗುತ್ತಿದ್ದ ಈ ಘಟನೆ ನಡೆದಿದ್ದು, ಕಲ್ಲು ತೂರಾಟದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದು ಎಸ್ಪಿ ಸಿದ್ಧಾರ್ಥ್ ಗೋಯರ್ ಅವರ ಸಮವಸ್ತ್ರದ ಮೇಲೆ ರಕ್ತದ ಕಲೆಗಳು ಕಂಡು ಬಂದಿದ್ದು, ಕೂಡಲೇ ಅವರನ್ನು ವೈದ್ಯಕೀಯ ಪರೀಕ್ಷೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಘಟನೆಯ ನಂತರ ಎಸ್ಪಿ ಸಿದ್ಧಾರ್ಥ್ ಗೋಯರ್ ಅವರ ನೇತೃತ್ವದಲ್ಲಿ ಪೊಲೀಸರು ಸ್ಥಳಕ್ಕೆ ಬೀಡು ಬಿಟ್ಟಿದ್ದು ಮತ್ತು ಅದೇ ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ಗಮನಿಸುತ್ತಿದ್ದಾರೆ. ಘಟನೆಯ ನಂತರ ಮಾತನಾಡಿದ ಹಿರಿಯ ಪೊಲೀಸ್ ಅಧಿಕಾರಿಗಳು, ಕಲ್ಲು ತೂರಾಟ ನಡೆದವರನ್ನು ಗುರುತಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಳನ್ನು ನಿರೀಕ್ಷಿಸಲಾಗುತ್ತಿದೆ. ಪೊಲೀಸ್ ಇಲಾಖೆಯ ಜಿಲ್ಲೆಯ ಒಬ್ಬ ವರಿಷ್ಠಾಧಿಕಾರಿ ಮೇಲೆ ಇವರು ಕಲ್ಲು ಒಗಿತಾರಂದ್ರೆ ಯಾವ ಧರ್ಮದ ಹೋದ್ರು ಹೋಗದಾರ ಅನ್ನೋದು ವಿಚಾರ ಮಾಡ್ಬೇಕು. ಶಿವಾಜಿ ಮೇಲೆ ಕಾರ್ಯಕರ್ತರ ಮೇಲೆ ಯಾರು ಹೋಗುದಿಲ್ಲ, ಎಸ್ಪಿ ಸಾಹೇಬರ ಮೇಲೆ ಕಲ್ಲು ಹೋಗಿದ್ದಾರೆ. ಮುಖ್ಯಸ್ಥ ಪೊಲೀಸ್ ಇಲಾಖೆ ಮೇಲೆ ಕಲ್ಲು ಒಗಿತಾರಂದ್ರೆ ಇವರು ನಾಳೆ ನಮ್ಮ ಹುಡುಗರು ಕಾರ್ಯಕರ್ತರು ಅಡ್ಡಾಡ್ತಾರ, ಅದಕ್ಕೆ ಪೊಲೀಸ್ ಇಲಾಖೆ ಹೊಣೆನ? ನೀವೇನಾದ್ರೂ ಪೊಲೀಸ್ ಇಲಾಖೆಯವ್ರನ್ನ ಇವತ್ತಿನ ಕರೆ ಕೊಡ್ತೀವಿ, ಇವ್ರನ್ನ ತಕ್ಷಣವಾಗಿ ನಿಮ್ಮ ಹತ್ರ ತುಣುಕು ಹಿಡಿಯೋದು. ದಯಮಾಡಿ ನೀವು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ರಾತ್ರಿ ಒಯ್ಬೇಕು. ನಮ್ಮ ಧರ್ಮ ಶಾಂತಿ ಧರ್ಮ ಇನ್ನೊಂದು ಗೊತ್ತಿರಲಿ, ನಾವು ಯಾವುದೇ ಪೊಲೀಸ್ ಸ್ಟೇಷನ್ ಪೊಲೀಸರ ಮೇಲೆ ಹಲ್ಲೆ ಮಾಡಂಗಿಲ್ಲ. ಇವತ್ತು ಒಬ್ಬ ಜಿಲ್ಲೆ ಎಸ್ಪಿ ಮೇಲೆ ಕಲ್ಲು ಹೋಗದಾರಂದ್ರೆ ನೀವು ಯಾವ ರೀತಿ ಆಕ್ಷನ್ ತಗೋಬೇಕು ನಿಮ್ಮ ಇಲಾಖೆಗೆ ಬಿಟ್ಟಿದ್ದದು. ನಮ್ಮ ಮೇಲೆ ನಮ್ಮ ಕಾರ್ಯಕರ್ತರು ಒಂದು ಮೇಲೆ ಕೈ ಮಾಡಿದ್ರೆ ಇವತ್ತು ನಾವು ಶಟ್ ಹೊಡೆದು ನಾವು ಈ ಸದ್ಯ jurisdiction CPI ಇಲ್ಲೇ ಅದಾರ, ಪೊಲೀಸ್ ವ್ಯಾಪ್ತಿಯ ಪೊಲೀಸ್ ಇಲಾಖೆಯ ಹೆಡ್ ಇಲ್ಲೇ ಅದಾರ. ಸಾಹೇಬ್ರೆ ಮರ್ಯಾದೆ ಹಾಳಾಗ್ಬಾರ್ದು. CPI ಸಾಹೇಬ್ರೆ